ಓಂ ಮುದ್ದು ರಾಮ ಮಂಜರಿ. ಈ ಗ್ರಂಥದ 8ನೆಯ ಪ್ರಕರಣ ಕುಂದದಿರುವುದೇ ಮೌಲ್ಯ. ಕೀಳಾಗಿರಿಸಿಕೊಳ್ಳಬಾರದು. ಆಮೇಲೆ ನಡತೆ ಸರಿಯಾಗಿ ಇರಬೇಕು. ಬಹಳಷ್ಟು ಅವಲಕ್ಷಣದ ನಡತೆಗಳು ಬೇಡ. ಇವು ಆದರ್ಶ ಅಂತ ನಿಲ್ಲಿ ಮುದ್ದುರಾಮ. ನೋಡಿ, ಸರ್ವಜ್ಞನಂಗೆ ನಾವು ನಾಟಕ ಮಾಡಿದರೆ ಪಾತ್ರಧಾರಿ ಆದರೆ ಸರ್ವಜ್ಞ ಆಗ್ತೇವೆ. ತುಂಡು ಬಟ್ಟೆಯನ್ನುಟ್ಟು ಕರದಿ ಕಪ್ಪಡ ಪಿಡಿದು ತ್ರಿಪದಿ ನೀ ಹಾಡಿದರೆ ಸರ್ವಜ್ಞನೇನು. ಮೈ ಪರಚಿಕೊಂಡರೆ ಕೆಂಬೂಥನವಿಲೇನು. ಗರಿಮೆಯಲಿ ಇದೆ ಸಾರ ಮುದ್ದುರಾಮ. ನಾಟಕ ಮಾಡಬಾರ್ದು. ಹಿರಿಮೆಯನ್ನು ತೋರಿಸ್ಬೇಕು. ಬದುಕಿನೊಳಗೆ ಒಳ್ಳೆಯ ನಡತೆಯನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಇದೊಂದು ಚೌಪದಿ. ಆಮೇಲೆ ನೋಡಿ ಹೆಂಗೆ ಇರ್ತದೆ ಪ್ರತಿಯೊಬ್ಬರಿಗೆ. ಸೌಂದರ್ಯ ರಸಿಕನಿಗೆ ಸಂಪತ್ತು ಕೊಡುಗೈಗೆ ಅನುಭಾವ ಸಂತನಿಗೆ ಜೀವದಾಮೋದ. ತರುವದತಿ ಆನಂದ ಬೇಸಾಯ ರೈತನಿಗೆ ಸೌಖ್ಯ ಸಾಧನ ಮೌಲ್ಯ ಮುದ್ದುರಾಮ. ಇವು ಅತ್ಯಂತ ಸೌಖ್ಯ ಸಾಧನಗಳ ಆದರ್ಶಗಳಿವು. ಯಾರ್ಯಾರಿಗೇನೇನು? ರಸಿಕನಾದವನಿಗೆ ಸೌಂದರ್ಯ ಆರಾಧನೆ. ಇನ್ನು ದಾನಿಯಾದವಗ, ಸಂಪತ್ತಿದ್ದವಗ ದಾನಿಯಾಗಬೇಕವ. ದಾನಿಯಾಗಬೇಕೋ ಅವ ಕೊಡುಗೈ ಆಗಬೇಕು ಅಂತ ಹೇಳ್ತಾರೆ. ಆಮೇಲೆ ಸಂತ ಸ್ವಾಮೀಜಿಗಳು, ದೊಡ್ಡ ದೊಡ್ಡ ಗುರುಗಳು, ಅವರಿಗೆಲ್ಲ ಆತ್ಮಜ್ಞಾನದ ಆ ಭಾವದಲ್ಲಿ ಇರುವುದೇ ಅವರಿಗೆ ಜೀವದ ಮೋದ ಅಂತ ಹೇಳ್ತಾರೆ ಮುದ್ದುರಾಮ. ಇದು ಆಮೇಲೆ ರೈತಗೆ ಬೇಸಾಯ ಮಾಡೋದು. ಒಳ್ಳೆಯ ಮಳೆಗಳು ಬಂದಾಗ ಬೆಳೆಗಳನ್ನು ಚೆನ್ನಾಗಿ ಬೆಳೆದು ಬೇಸಾಯ ಮಾಡುವುದು ಅವನಿಗೆ ಆನಂದವನ್ನು ತಂದು ಕೊಡುತ್ತದೆ. ಇದಕ್ಕೆ ಒಂದು ಪೂರಕ ಅನ್ನುವಂಥಂಥ ನಮ್ಮ ಪುರಾಣ ಪ್ರವಚನಗಳಲ್ಲಿರುವಂಥ ಪಾತ್ರಗಳನ್ನು ಇಲ್ಲಿ ಮುದ್ದುರಾಮ ಹೇಳ್ತಾನೆ. ಹೆಂಗಪ್ಪ ಅಂದರೆ, ಪುರಾಣ ಪ್ರವಚನಗಳಲ್ಲಿದ್ದಂಥ ನಚಿಕೇತ, ಪ್ರಹ್ಲಾದ, ಸಾವಿತ್ರಿ ಇವರೆಲ್ಲ ದೇವರನ್ನು ಆರಾಧನೆ ಮಾಡಿದರು ತಮಗೆ ಬೇಕು ಅಂಥೇಳಿ. ಅದು ಎಷ್ಟು ಚಂದ ಬರ್ದಾರೆ ನೋಡ್ರಿ ಈ ಚೌಪದಿಯೊಳಗೆ. ಬೇಡಿದನು ನಚಿಕೇತ ಯಮ ಕರುಣಿಸಿದ ಸತ್ಯ. ನಂಬಿದನು ಪ್ರಹ್ಲಾದ ಹರಿಯೇ ಪ್ರತ್ಯಕ್ಷ. ಓಹೋ, ಹಲುಬಿದಳು ಸಾವಿತ್ರಿ ದೇವ ಸಾರಿದ ಸತ್ಯ. ಈಶನೊಲುಮೆಗೆ ತುಡಿಯೋ ಮುದ್ದುರಾಮ. ಏನು ಚಂದದ ರೀ. ಇಷ್ಟೆಲ್ಲವರ ಈ ಪಾತ್ರಗಳು ನಮಗೆ ಭಾಳಷ್ಟು ಪರಿಚಯನೇ ಇವು. ಆದರೆ ಇವನ್ನ ಯಾವ ರೀತಿ ಹೆಣದಾರಿಲ್ಲ ಎಂಬುದು ಭಾಳ ಮುಖ್ಯದ. ಅದ್ಭುತ. ನಾವು ಪರಮಾತ್ಮ ದೇವರ ಒಲ್ಮೆಗೆ ನಾವು ತುಡಿಬೇಕು ಅನ್ನುವಂಥ ಅದ್ಭುತವಾದ. ಆಮೇಲೆ ಮುಂದೆ ನೋಡ್ರಿ, ಇನ್ನೂ ಮತ್ತೊಂದಿಬ್ಬರ ಬಗ್ಗೆ ಹೇಳ್ತಾನವ. ಏನಪ್ಪ ಅಂತಂದ್ರೆ, ಮನದ ಮುಂದಣ ಆಸೆ ಮಾಯೆಯಂದಲ್ಲಮ. ಯಾವುದಪ್ಪ ಅಲ್ಲ ಮಾಯೆ ಎಂಬುದು ಯಾವುದು? ಮಾಯ ಶಬ್ದ ಅಧ್ಯಾತ್ಮದೊಳಗೆ ಭಾಳ ದೊಡ್ಡ ಶಬ್ದ. ಮತ್ತೇನು ಅಲ್ಲ, ನಿನ್ನ ಆಸೆಯೇ ಅದು ನಿನ್ನ ಮಾಯೆ. ಆಸೆ ದುಃಖಕ್ಕೆ ಮೂಲ ಎಂದನೋ ಬುದ್ಧ. ಆಸೆಯೊಂದಿಲ್ಲದಿರೆ ಕಷ್ಟವೆಂಬುದೇ ಇಲ್ಲ. ಬಾಧೆ ಬೀಜವೊಬ್ಬಯಕೆ ಮುದ್ದುರಾಮ. ಒಂದು ಆಶೆಯ ಒಂದು ಚಿತ್ರಣವನ್ನು ಅದ್ಭುತವಾಗಿ ಕೊಟ್ಟುಬಿಟ್ಟಿದ್ದಾನೆ ಮುದ್ದುರಾಮ. ಅಲ್ಲ, ಆಸೆ ಇವರು ಎಲ್ಲರೂ ಆಸೆ ಅಂತ ತಿಳ್ಕೊಂಡು ಅಲ್ಲಮ್ಮ ಹೇಳಿದ ಮಾಹೆ ಬುದ್ಧಿ ಹೇಳ್ತಾನೆ ದುಃಖಕ್ಕೆ ಮೂಲ.
ಕಷ್ಟಕ್ಕೆ ಎಲ್ಲ ಕಷ್ಟಕ್ಕೆ ಕಾರಣ ಆಸೆನ ಅಂತ ಹೇಳ್ತಾನೆ. ಅಂದಮೇಲೆ ನಾವು ಎಷ್ಟು ಎಚ್ಚರವಾಗಿರಬೇಕು, ಎಷ್ಟೊಂದು ಆಸೆಗಳ ಬಗ್ಗೆ ಎಷ್ಟು ಜಾಗೃತರಾಗಿರಬೇಕು ಅನ್ನೋದನ್ನು ನಾವು ಇದನ್ನು ಮಾಡಬೇಕು, ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು ಅಲ್ವಾ. ಆಮೇಲೆ ಮನುಷ್ಯನ ಜೀವನ ಎಷ್ಟೊಂದು ಅದ್ಭುತವಾದಂಥ ಒಂದು ಇದು ಇದೆ ನೋಡಿ. ಒಂದು ಚೌಪದಿ ಇದೆ. ಏನಪ್ಪ ಅಂತಂದರೆ ಅದು 449. ಓಹೋ, ಅಲ್ಲಿಗೆ ಬೇಡ. ಒಂದು ಉತ್ತಮವಾದ ಚೌಪದಿ ಇದು. ನಿಜ ಮರೆತು ಹುಸಿ ನುಡಿದು ಧ್ಯಾನ ಮಾಡಿದರೇನು. ನಾನು ಧ್ಯಾನ ಮಾಡ್ತೇನೆ, ನಾನು ಮಂತ್ರ ಅಂತೇನೆ, ನಾನು ಜಪಮಣಿ ಎಣಿಸ್ತೇನೆ. ನಿಜವಾಗಲೂ ಬದುಕಿನೊಳಗೆ ನೀ ಏನು ಮಾಡ್ತಾ ಇದ್ದಿ ಅದನ್ನು ವಿಚಾರ ಮಾಡ್ಬೇಕು ನೀನು. ಮರೆತು ಮಾರ್ಧವತೆ ಮಂತ್ರ ಓದಿದರು ಏನು. ಎಷ್ಟೋ ಪಠನಗಳನ್ನು ಮಾಡ್ತೇವೆ, ವ್ರತಗಳನ್ನು ಮಾಡ್ತೇವೆ, ಅದರಿಂದ ಏನು ಪ್ರಯೋಜನವ? ಗಾಣದೆತ್ತಿನ ತೆರದಿ ಬರಿ ತಿರುಗು ಆ ಮಾಟ. ಭಕುತಿ ಬೀದಿಯ ಸರಕೆ ಮುದ್ದು ರಾಮ. ಎಷ್ಟೊಂದು ಕಟುವಾಗಿ ಇಲ್ಲೇ ಮುದ್ದುರಾಮ ಹೇಳ್ತಾನೆ ನೋಡ್ರಿ. ಭಕುತಿ ಬೀದಿಯ ಸರಕೆ ಅಂಥೇಳಿ ಎಷ್ಟೊಂದು ಕಟುವಾಗಿ ಹೇಳ್ತಾ ಇದ್ದಾನೆ. ಆಮೇಲೆ ಇಲ್ಲೊಂದು ನೋಡ್ರಿ, ಎಷ್ಟೊಂದು ಕರುಣೆ ಬಗ್ಗೆ ಅದ್ಭುತವಾದಂಥ ಒಂದು ಚೌಪದಿ ಇದು. ಕರುಣೆ. ತನ್ನ ಕರುಳಿನ ಕೊಂಡಿ ಮುದ್ದು ಕಂದನ ಕುರಿತು ಎನಿತು ಕಾಳಜಿ ಮನದಿ ಪ್ರಾಣಿ ಸಂಕುಲದಿ. ಅಬ್ಬಾ, ಒಳಿತ ತೋರುವ ಮನಸ್ಸು ಅನುಕಂಪ ಸಿರಿಗಡಲು ದಯಜೀವ ಲಕ್ಷಣವೋ ಮುದ್ದು ರಾಮ. ನೋಡ್ರಿ, ಹುಟ್ಟುವಾಗ ತಾಯಿ ಗರ್ಭದಿಂದ ಮಗುವನ್ನು ಹೆತ್ತು, ಆ ಮಗು ಹುಟ್ಟಿದ ತಕ್ಷಣ ಎಷ್ಟೊಂದು ಪ್ರೀತಿಸ್ತಾಳೆ ಮನುಷ್ಯರೊಳಗೆ. ಮನುಷ್ಯರು ತಾಯಿಯನ್ನೋಕಿ ತನ್ನ ಮಗುವನ್ನು ಎಷ್ಟೊಂದು ಪ್ರೀತಿಸ್ತಾಳೆ. ತನ್ನ ಜೀವನ ಪರ್ಯಂತ ತಾನು ಬದುಕಿರುವ ತನಕ ತನ್ನ ಸಂತಾನಗಳನ್ನು ಆಕಿ ಪ್ರೀತಿಸ್ತಾಳೆ ಅನ್ನುವಂಥ ಮಾತು ಬಹಳ ಮುಖ್ಯದ ತಾಯಿ ಬಗ್ಗೆ. ಅದರಂತೆ ಪ್ರಾಣಿಕುಲ. ನೀವು ಒಂದು ಹುಲಿ ತಗೊಳ್ರಿ, ಹುಲಿ ತನ್ನ ಮರಿಗಳನ್ನು ಎಷ್ಟು ಪ್ರೀತಿಯಿಂದ ಸಾಕ್ತದೆ, ಆನಿ ಪ್ರೀತಿಯಿಂದ ಸಾಕ್ತದೆ. ಎನಿತು ಕಾಳಜಿ ಮನದಿ ಪ್ರಾಣಿ ಸಂಕುಲದಿ ಒಳಿತ ತೋರುವ ಮನಸ್ಸು ಅನುಕಂಪೆ ಸಿರಿಗಡಲು ದಯಜೀವ ಲಕ್ಷಣವೋ ಮುದ್ದು ರಾಮ. ದಯೆ ಜೀವ ರಕ್ಷಣ. ನೀನು ಜೀವಂತ ಇದ್ದೀಯ ಅಂದರೆ ನೀನು ದಯಾವಂತನಾಗಿದ್ದೀಯ ಅಂತ ಅರ್ಥ. ಇಲ್ಲದೆ ನೀನು ಒಂದು ಜಡರೂಪ, ನೀನೊಂದು ಕಲ್ಲು ಇದ್ದಂಗೆ ಜಡರೂಪ ಇದ್ದಂಗೆ ನೀನು. ನಿನ್ನ ಹತ್ರ ಕರುಣೆ ಇಲ್ಲದಿದ್ರೆ ಅನ್ನುವಂಥ ಅರ್ಥ ಬರ್ತದಿಲ್ಲೇ. ಇನ್ನೊಂದು ನೋಡ್ರಿ, ಕೊನೆಯ ಪದ್ಯ. ನಾ ಇದನ್ನು ಈ ಕುಂದದಿರುವುದೇ ಮೌಲ್ಯ ಇವತ್ತು ಮಂಗಲವನ್ನು ಪಡೀತಾ ಇದೆ. ಅದರ ಕೊನೆಯ ಇದು ಏನಿದು? ಕೊಡುವುದು, ಮತ್ತೆ ಕೊಡುವುದು. ಸಾಕಷ್ಟು ಸರಿ ಬಂದಿದೆ ಇದೊಂದು ಕೊಡುವುದು. ಮೇಣಬತ್ತಿಯ ರೀತಿ ಹಿರಿಯ ಗುರುವಿನ ಬದುಕು ಬಹುದೀಪ ಹೊತ್ತಿಸುತ್ತ ತಾನೆ ಕರಗುವುದು. ಒಂದರಿಂದೊಂದೊಂದುದಿಸಿ ಕೊನೆಯಲ್ಲ ಆ ಬದುಕು ಕೊಡುವಿಕೆಯ ಗುರುತನವೋ ಮುದ್ದು ರಾಮ. ಕೊಡುವಿಕೆಯ ಗುರುತನವೋ ಮುದ್ದು ರಾಮ. ಎಲ್ಲಿ ಒಯ್ತಾರೆ ಮುದ್ದುರಾಮ ಶಿವಪ್ಪನವ್ರು, ಎಲ್ಲಿ ಒಯ್ದಾರ ನೋಡ್ರಿ. ಕೊಡ್ತಾ ಇರಬೇಕು. ಕೊಡ್ತಿದ್ರೆ ಅದೇ ಗುರುತನ. ಗುರುತನ ಅಂದರೆ ಗುರು ಶಿಷ್ಯ ಪರಂಪರೆ ಟೈಪು, ಅಥವಾ ಗುರು ಶಿಷ್ಯ ಒಂದು ಪವಿತ್ರ ಬಾಂಧವ್ಯ. ಇವೆಲ್ಲ ಕೊಡುವಿಕೆಯ ಗುರುತನವೋದಲ್ಲಿ ಅಡಗಿಬಿಟ್ಟವ.
ಆ ಮೇಣಬತ್ತಿ ಉರಿತದ ತನ್ನ ಪ್ರಕಾಶವನ್ನು ಕೊಡ್ತದೆ. ಮತ್ತೆ ಮುಂದುವರಿಯುತ್ತೆ. ನಮಸ್ಕಾರ.